ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ರಿಡೆಂಪ್ಷನ್ ಪ್ರಾಬ್ಲಮ್ಸ್ ಅನ್ನ ತಗೋತಾ ಇದ್ದೀನಿ. ಸೊ ಇದರಲ್ಲಿ ಜನರಲ್ ಎಂಟ್ರೀಸ್ ಬರುತ್ತೆ, ಮತ್ತೆ ಅಮೆಂಡೆಡ್ ಬ್ಯಾಲೆನ್ಸ್ ಶೀಟ್ ಅಥವಾ ರಿವೈಸ್ಡ್ ಬ್ಯಾಲೆನ್ಸ್ ಶೀಟ್. ಸೊ ಪ್ರಿಫರೆನ್ಸ್ ಶೇರ್ಸ್ ಅನ್ನ ರಿಡೀಮ್ ಮಾಡಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಹೇಗೆ ಕಾಣುತ್ತೆ ಅನ್ನೋದನ್ನ ನಾವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅದನ್ನ ಕೇಳಿರ್ತಾರೆ, ಸೊ ಅದನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ಒಂದು ಕ್ವೆಶ್ಚನ್ ಇದೆ. ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. So share capital 40,000 equity shares. So redeemable preference shares ಇದೆ 1000 redeemable preference shares. So reserves and surplus ಏನು ಇಲ್ಲ. So ಇದನ್ನ ನೋಟ್ ಮಾಡ್ಕೋಬೇಕು ನೀವು. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನು ಇಲ್ಲ. ಇದಕ್ಕೆ ಹೇಗೆ ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳ್ತೀನಿ. ಯಾಕಂದ್ರೆ ಯಾವಾಗ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇರೋದಿಲ್ವೋ ಆಗ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೆ ಏನು? ರಿಸರ್ವ್ ಫಂಡ್, ಜನರಲ್ ರಿಸರ್ವ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ಶೂರೆನ್ಸ್ ಫಂಡ್, ವರ್ಕ್ಮೆನ್ ಕಾಂಪನ್ಸೇಷನ್ ಫಂಡ್. ಸೊ ಈ ರೀತಿ. ಸೊ ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ ಏನೇನು ಕ್ರಿಯೇಟ್ ಆಗಿದೆ ರಿಸರ್ವ್ಸ್, ಅದನ್ನೆಲ್ಲ ನಾವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೆಳಗೆ ಹಾಕ್ತೀವಿ. ಸೊ ಆ ತರ ಯಾವುದು ರಿಸರ್ವ್ಸ್ ಇಲ್ಲ, ದೇ ಆರ್ ನಿಲ್. ಸೊ ಅದರಿಂದ CRR ಅಕೌಂಟ್ಗೆ ಯಾವುದೇ ಟ್ರಾನ್ಸ್ಫರ್ನ ಮಾಡೋದಿಲ್ಲ. ಸೊ ಲೇಟರ್ ಪಾರ್ಟ್ ಆಫ್ ದ ಇಯರ್ ಅವ್ರೇನಾದ್ರು ಪ್ರಾಫಿಟ್ ಅರ್ನ್ ಮಾಡಿದ್ರೆ ಅದರಿಂದ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೊ ಸದ್ಯಕ್ಕಂತೂ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇದೆ. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಸನ್ರಿ ಕ್ರೆಡಿಟರ್ಸ್ ಇದೆ. ಸೊ ಫಿಕ್ಸ್ಡ್ ಅಸೆಟ್ಸ್ ಇದೆ, ಕರೆಂಟ್ ಅಸೆಟ್ಸ್ ಇದೆ. ಸೊ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಳ್ಳಿ 25,000. ಸೊ ನೀವು ಪ್ರಿಫರೆನ್ಸ್ ಶೇರ್ಸ್ ಅನ್ನ ಕ್ಯಾಶ್ ಇಂದ ರೆಡಿ ಮಾಡಬೇಕಾದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದನ್ನ ನೋಡ್ಕೋಬೇಕು, ಓಪನಿಂಗ್ ಬ್ಯಾಲೆನ್ಸ್. ಸೊ ಅದಕ್ಕೆ ಏನೇನು ಕಲೆಕ್ಷನ್ಸ್ ಆಗುತ್ತೆ, ಈಕ್ವಿಟಿ ಶೇರ್ಸ್ ಇಶ್ಯೂ ಇಂದ ಇರ್ಬೋದು, ಸ್ವಲ್ಪ ಕರೆಂಟ್ ಅಸೆಟ್ ಸೇಲ್ ಮಾಡೋದ್ರಿಂದ ಇರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಅನ್ನ ಸೇಲ್ ಮಾಡೋದ್ರಿಂದ ಇರ್ಬೋದು. ಸೊ ಅದರಿಂದ ಏನೇನು ಕಲೆಕ್ಟ್ ಆಗಿದೆ ಅದನ್ನೆಲ್ಲ ಆಡ್ ಮಾಡಬೇಕು. ಮತ್ತೆ ರಿಡೆಂಪ್ಷನ್ಗೆ ಏನು ನೀವು ಪೇ ಮಾಡಿದ್ರಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ, ಅದನ್ನ ಮೈನಸ್ ಮಾಡಬೇಕು. ಆಗ ನಿಮ್ಗೆ ರಿವೈಸ್ಡ್ ಬ್ಯಾಲೆನ್ಸ್ ಸಿಗುತ್ತೆ. ಇಲ್ಲಿ ಅಡಿಷನಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಪ್ರೀಮಿಯಂ ಅಲ್ಲಿ ರೆಡೀಮ್ ಮಾಡ್ತಾರೆ, 10% ಪ್ರೀಮಿಯಂ. ಸೊ ರೈಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆನೆ 10,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಅಟ್ ₹10 ಪರ್ ಶೇರ್ ಅಟ್ ಪಾರ್. ಸೊ ಜರ್ನಲೈಸ್ ಮಾಡೋದಕ್ಕೆ ಹೇಳಿದ್ದಾರೆ, ಮತ್ತೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೆ ಹೇಳಿದ್ದಾರೆ. ಅದೇ ಪಾಯಿಂಟ್ ಮೇಲೆ ಕೊಟ್ಟಿದ್ದಾರೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನು ಇಲ್ಲದೆ ಇರೋದ್ರಿಂದ CRR ಅಕೌಂಟ್ಗೆ ಯಾವುದೇ ಟ್ರಾನ್ಸ್ಫರ್ ಇರೋದಿಲ್ಲ. ಮತ್ತೆ ರಿಡೆಂಪ್ಷನ್ ಕಂಪ್ಲೀಟ್ ಆಗಿ ಫ್ರೆಶ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಇಂದಾನೆ ಹೊಂದಿಸಬಹುದು. ಫ್ರೆಶ್ ಇಶ್ಯೂ ಎಷ್ಟು ಮಾಡ್ತಿದ್ದಾರೆ, 10,000 ಇಂಟು ₹10 ಅಂದ್ರೆ 1,00,000 ಆಗುತ್ತೆ. ಇದಕ್ಕೆ ಎಷ್ಟು ಬೇಕಾಗುತ್ತೆ ಪ್ರಿಫರೆನ್ಸ್ ಶೇರ್ಗೆ? 1000 ಪ್ರಿಫರೆನ್ಸ್ ಶೇರ್ಸ್ ಇದೆ ಇಂಟು 100 ಅಂದ್ರೆ 1,00,000. ಸೊ ಅಟ್ಟೆ ಪ್ರೀಮಿಯಂ ಅಂತ ಹೇಳಿದ್ದಾರೆ. ಅಟ್ಟೆ ಪ್ರೀಮಿಯಂ ಆಫ್ 10% ಅಂದ್ರೆ 10% ಆಫ್ 1,00,000, 1,00,000 10,000 ಆಗುತ್ತೆ. ಸೊ 1,00,000 ಈಕ್ವಿಟಿ ಶೇರ್ಸ್ ಇಂದ ಬರುತ್ತೆ. ಇನ್ನ 10,000 ಈ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ತರಿಬಹುದು. ಸೆಕ್ಯೂರಿಟೀಸ್ ಪ್ರೀಮಿಯಂ 20,000 ಇದೆ ಹೇಗೂ. ಸೊ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ತುಂಬಾ ಸಿಂಪಲ್ ಇದೆ ಇದು. ಸೊ ಜನರಲೈಸ್ ಮಾಡೋಣ ಫಸ್ಟ್. ಸೊ ಇಲ್ಲಿ ಫಸ್ಟ್ ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತೆ ಅದ್ರ ಮೇಲೆ ಪ್ರೀಮಿಯಂ 10% ಡ್ಯೂ ಇರುವಂತ ಎಂಟ್ರಿನ ಫಸ್ಟ್ ಎಂಟರ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತೆ ರಿಡೆಂಪ್ಷನ್ ಆನ್ ಪ್ರೀಮಿಯಂ ರಿಡೆಂಪ್ಷನ್ ಆಫ್ ಪ್ರೀಮಿಯಂ ಆನ್ ರಿಡೆಂಪ್ಷನ್ ಅದು ಆಕ್ಚುಲಿ.
premium on redemption of preference share capital ಮತ್ತೆ ಪ್ರೀಮಿಯಂ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್, ಅಥವಾ ನೀವು ರಿಡಮ್ಷನ್ ಪ್ರೀಮಿಯಂ ಅಂತಾನೆ ತಗೋಬಹುದು ಸಿಂಪಲ್ ಆಗಿ. ಎಷ್ಟುದ್ದ ಬೇಡ ಅಂದ್ರೆ ರಿಡಮ್ಷನ್ ಪ್ರೀಮಿಯಂ ಅಕೌಂಟ್ ಅಂತಾನು ಬರೀಬಹುದು. ಸವರ್ಡ್ ಡೆಬಿಟ್ ಮಾಡಿ. ಸೊ ಅದೆಲ್ಲ ಯಾರಿಗೆ ಡ್ಯೂ ಇದೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಇದೆ. ಇದು ಡ್ಯೂ ಎಂಟ್ರಿ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಇಲ್ಲಿ ಫೇಸ್ ವ್ಯಾಲ್ಯೂ ಫಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಆಮೇಲೆ ಪ್ರೀಮಿಯಂ 10,000, ಎರಡು ಸೇರಿದ್ರೆ 1,10,000 ಡ್ಯೂ ಇದೆ ಶೇರ್ ಹೋಲ್ಡರ್ಸ್ಗೆ. ಸೊ ನೆಕ್ಸ್ಟ್ ಈ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಡ್ಜಸ್ಟ್ಮೆಂಟ್ ನ ಆಮೇಲೆ ಮಾಡ್ಬೋದು ಬೇಕಾದ್ರೆ, ಅಥವಾ ಸೆಕೆಂಡ್ ಎಂಟ್ರಿನ ತಗೋಬಹುದು. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ರಿಡಮ್ಷನ್ ಪ್ರೀಮಿಯಂ ಅಕೌಂಟ್. ಸೊ ಆ ಪ್ರೀಮಿಯಂ ಇದೆಯಲ್ಲ 10,000, ಸೊ ಅದನ್ನ ಯಾವ್ದ್ರಿಂದ ತೆಗಿತೀರಾ? ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ತೆಗಿತೀರಾ. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ನ ಡೆಬಿಟ್ ಕೊಡಿ, ರಿಡಮ್ಷನ್ ಪ್ರೀಮಿಯಂಗೆ ಕ್ರೆಡಿಟ್ ಕೊಡಿ. ಸೊ 10,000 ಅಡ್ಜಸ್ಟ್ ಆಯ್ತು. ನೆಕ್ಸ್ಟ್ ಟುವರ್ಡ್ಸ್ ಫೇಸ್ ವ್ಯಾಲ್ಯೂ ನಾವು ಅಡ್ಜಸ್ಟ್ ಮಾಡ್ಬೇಕಲ್ಲ ಫಂಡ್ಸ್ ನ. ಸೊ ಅದಕ್ಕೆ ಏನ್ ಮಾಡ್ತಾರೆ? ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದೀರಾ, ಸೊ ರೈಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಅಕೌಂಟ್ಗೆ ಡೆಬಿಟ್ ಕೊಡ್ತೀರಾ, ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಕ್ರೆಡಿಟ್ ಕೊಡ್ತೀರಾ. ಯಾಕಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಲಯಬಿಲಿಟಿ, ಅದಕ್ಕೆ ಆಡ್ ಆಗ್ತಾ ಇದೆ ಶೇರ್ಸ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1 lakh 1 lakh. ಸೊ ಈಗ 10,000 ಪ್ರೀಮಿಯಂ ಅನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ಅಡ್ಜಸ್ಟ್ ಮಾಡಿದ್ವಿ, ಮತ್ತೆ ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡೋದ್ರ ಮೂಲಕ ಫೇಸ್ ವ್ಯಾಲ್ಯೂ ಕೂಡ ಅಡ್ಜಸ್ಟ್ ಮಾಡೋದು. ಸೊ ಈಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕು. ಇದೊಂದು ಸಿಂಪಲ್ ಎಂಟ್ರಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಅಷ್ಟೇ, 4 ಎಂಟ್ರೀಸ್ ಬರುತ್ತೆ ಅಷ್ಟೇ. ಎಂಟ್ರೀಸ್ ಕಡಿಮೆ ಇದೆ, ಯಾಕೆ ಅಂದ್ರೆ ಇಲ್ಲಿ ಪಾರ್ಟ್ಲಿ ಪೇಡ್ ಅಪ್ ಶೇರ್ಸ್ ಅಥವಾ CRR ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಏನೂ ಇಲ್ಲ. CRR ಅಕೌಂಟ್ಗೆ ಯಾಕೆ ಟ್ರಾನ್ಸ್ಫರ್ ಮಾಡಲ್ಲ ಅಂದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಯಾವುದೇ ಬ್ಯಾಲೆನ್ಸ್ ಇಲ್ಲ, ಸೊ ಅದರಿಂದ ಟ್ರಾನ್ಸ್ಫರ್ ಮಾಡೋಕೆ ಆಗೋದಿಲ್ಲ. ಮುಂದೆ ಏನಾದ್ರೂ ಪ್ರಾಫಿಟ್ ಅರ್ನ್ ಮಾಡಿದ್ರೆ ಆಗ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಈಗ ರಿವೈಸ್ ಬ್ಯಾಲೆನ್ಸ್ ಶೀಟ್. ಸೊ ಡೇಟ್ ಕೊಟ್ಟಿದ್ರೆ ಡೇಟ್ ಬರೀರಿ, ಯಾವತ್ತು ಆ ರಿಡಮ್ಷನ್ ನಡೆದಿದೆ ಅಂತ ಡೇಟ್ ಕೊಟ್ಟಿದ್ರೆ ಆ ಡೇಟ್ ಅನ್ನ ಬರೀರಿ, 1/4/2015. ಸೊ ಆ ಬ್ಯಾಲೆನ್ಸ್ ಶೀಟ್ ಏನೇ ಕಾಪಿ ಮಾಡ್ಕೊಳ್ಳಿ. ಆದ್ರೆ ಅಮೌಂಟು ಮತ್ತೆ ಕೆಲವೊಂದ್ಸರಿ ಐಟಮ್ಸ್ ವೇರಿ ಆಗುತ್ತೆ. ಸೊ ಫಸ್ಟ್ ಶೇರ್ ಕ್ಯಾಪಿಟಲ್ 40,000 ಶೇರ್ಸ್ ಇತ್ತಲ್ಲ, ಸೊ ಅದು ಈಗ 50,000 ಶೇರ್ಸ್ ಆಗುತ್ತೆ. ಯಾಕಂದ್ರೆ 10,000 ಶೇರ್ಸ್ ನ ಅವರು ಇಶ್ಯೂ ಮಾಡಿದ್ದಾರೆ ಈ ರಿಡಮ್ಷನ್ ಪರ್ಪಸ್ಗೋಸ್ಕರ. 10,000 ಶೇರ್ಸ್ ಹ್ಯಾವ್ ಬಿನ್ ಇಶ್ಯೂಡ್. ಸೊ ಫಸ್ಟ್ 40,000 ಶೇರ್ಸ್ ಇತ್ತು, ಸೊ ಅದು ಈಗ 50,000 ಆಗಿದೆ, 10,000 ಆಡ್ ಆಗಿದೆ. ಸೊ 5 lakh. ಸೊ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನೂ ಇಲ್ಲ, ಸೊ ಅದನ್ನ ಬ್ಲಾಂಕ್ ಬಿಡಿ. ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಇದರಿಂದ ಅಡ್ಜಸ್ಟ್ ಮಾಡಿದ್ವಲ್ಲ 10,000 ಪ್ರೀಮಿಯಂಗೆ ಅಂತ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ರಿಡಮ್ಷನ್ ಪ್ರೀಮಿಯಂ ಅಕೌಂಟ್. ಅಲ್ಲಿ 10,000 ಹೋಯ್ತು, 20,000 ಮೊದಲಿದ್ದು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮೈನಸ್ 10,000 ಮಾಡಿ, ಸೊ ಅದು 10,000 ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಅದನ್ನ ಆಸ್ ಇಟ್ ಈಸ್ ತಗೊಳ್ಳಿ, 3,05,000. ಸೊ ಅದನ್ನ ಆಸ್ ಇಟ್ ಈಸ್ ತಗೊಳ್ಳಿ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲೇ. ನೆಕ್ಸ್ಟ್ ಅಸೆಟ್ ಸೈಡ್ ಬಂದ್ರೆ ಪ್ಲಾಂಟ್ ಅಂಡ್ ಮಿಷನರಿ, ಫರ್ನಿಚರ್, ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಹಾಗೆ ತಗೊಳ್ಳಿ, ಹಳೇದೇನಿದೆ ಅದೇನೆ. ಡೆಟಾರ್ಸ್ ಕೂಡ ಹಾಗೆ ತಗೊಳ್ಳಿ. ಆದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿತ್ತು? 25,000 ಇತ್ತು ಬ್ಯಾಂಕ್ ಬ್ಯಾಲೆನ್ಸ್. ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡೋದ್ರ ಮೂಲಕ ನಾವು 1 lakh ತಗೊಂಡ್ವಿ. 1 lakh ರಿಸಿಪ್ಟ್ಸ್ ಬಂತು ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದಾಗ.
ಆಮೇಲೆ ರಿಡೆಂಪ್ಷನ್ ಮಾಡಿದಾಗ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡಿದಾಗ 1,10,000 ಖರ್ಚಾಯ್ತು. 1,00,000 ಫೇಸ್ ವ್ಯಾಲ್ಯೂಗೆ 10% ಪ್ರೀಮಿಯಮ್ 10,000. ಸೊ 1,00,000 ಪ್ಲಸ್ 10,000 1,10,000. ಸೊ ಆದ್ರಿಂದ 25,000 ಮತ್ತೆ 1,00,000 ಎರಡು ರೆಸಿಪ್ಟ್ಸ್. ಸೊ ಇದನ್ನ ಆಡ್ ಮಾಡಿ. ಸೊ ಈ 25,000 ಕೂಡ ಪಾಸಿಟಿವ್ ಬ್ಯಾಲೆನ್ಸ್ ಅದು, ಮೈನಸ್ ಪೇಮೆಂಟ್. ಸೊ ಪೇಮೆಂಟ್ ಎಷ್ಟಾಗಿದೆ 1,10,000. ಸೊ ಅದನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೆ 15,000. ಸೊ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 8,15,000 ಬರಬೇಕು ಎರಡು ಸೈಡ್. 8,15,000. ಸೊ ಇಲ್ಲಿ ಜಾಸ್ತಿ ಚೇಂಜಸ್ ಏನಾಗಿಲ್ಲ. ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಟೋಟಲ್ 8,25,000 ಇದೆ. ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ 8,15,000 ಇದೆ. ಯಾಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 10,000 ಕಡಿಮೆ ಆಗಿದೆ, ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ 10,000 ಕಡಿಮೆ ಆಗಿದೆ, ಮತ್ತೆ ಶೇರ್ ಕ್ಯಾಪಿಟಲ್ ಬಂದ್ರೆ 1,00,000 ಆಡ್ ಆಗಿದೆ. ಶೇರ್ ಕ್ಯಾಪಿಟಲ್ಗೆ 1,00,000 ಆಡ್ ಆಗಿದೆ, ಆದ್ರೆ ಪ್ರಿಫರೆನ್ಸ್ ಶೇರ್ಸ್ 1,00,000 ಡಿಲೀಟ್ ಆಗಿದೆ. ಸೊ ಅಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಸೊ ಪ್ರಿಫರೆನ್ಸ್ ಶೇರ್ಸ್ 1,00,000 ಡಿಲೀಟ್ ಆಗಿದೆ, ಅದೇ ಟೈಮ್ ಅಲ್ಲಿ ಈಕ್ವಿಟಿ ಶೇರ್ಸ್ 1,00,000 ಆಡ್ ಆಗಿದೆ. 4 + 1 5,00,000 ಆಗಿದೆ. ಅದ್ ಬಿಟ್ರೆ ಸೆಕ್ಯೂರಿಟೀಸ್ ಪ್ರೀಮಿಯಂ 10,000 ಮೈನಸ್ ಆಗಿದೆ. ಸೊ ಈ ಮೈನಸ್ 10,000 ಏನಿದೆ ಇದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಳೆ ಬ್ಯಾಲೆನ್ಸ್ ಶೀಟ್ 8,25,000 ಇದ್ದಿದ್ದು ಇಲ್ಲಿ 8,15,000 ಆಗಿದೆ. ಈ ಕಡೆನೂ ಅಷ್ಟೇ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ 10,000 ಮೈನಸ್ ಆಗಿದೆ ಬಿಕಾಸ್ ಆಫ್ ದಿಸ್ ಪ್ರೀಮಿಯಂ 10,000. ಸೊ ಅದಕ್ಕೆ ಇಲ್ಲಿ 8,15,000 ಆಗುತ್ತೆ. ಸೊ ಟ್ಯಾಲಿ ಆಗ್ಬೇಕಿದು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್. ಸೊ ಹಾಗಿದ್ರೆ ಮಾತ್ರ ಕರೆಕ್ಟ್ ಇದೆ ಅಂತ. ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇದು ತೆಗೆದಿದ್ದೀವಿ ಅಂತ. ಈ ಪ್ರಾಬ್ಲಮ್ ನಾನು ಮಾಡಿಸಿದ್ದೆ ಅನ್ಸುತ್ತೆ. ಕ್ಲಿಕ್ ಲಿಮಿಟೆಡ್ ಕಂಪನಿ ಓನ್ಲಿ ಔಟ್ ಆಫ್ ಫ್ರೆಶ್ ಇಶ್ಯೂ. ಇದು ಅದೇ ತರ ಪ್ರಾಬ್ಲಮ್, ಸೇಮ್ ಟೈಪ್ ಆಫ್ ಪ್ರಾಬ್ಲಮ್. ಹಾ, ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಅದೇ ತರ ಪ್ರಾಬ್ಲಮ್, ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ. ಶೇರ್ ಕ್ಯಾಪಿಟಲ್ ಇದೆ, ಈಕ್ವಿಟಿ ಶೇರ್ಸ್ ಮತ್ತೆ ಎರಡು ಪ್ರಿಫರೆನ್ಸ್ ಶೇರ್ಸ್ ಇದೆ. 12% ಒಂದಿದೆ, ಇನ್ನೊಂದು 12.5% ಒಂದಿದೆ. ಅದು ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಇದಿದೆ. ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಸೆಕ್ಯೂರಿಟೀಸ್ ಪ್ರೀಮಿಯಂ ಇದೆ, ಕ್ಯಾಪಿಟಲ್ ರಿಸರ್ವ್ ಇದೆ, ಮತ್ತೆ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬಿಲ್ಸ್ ಪೇಯಬಲ್ ಇದೆ. ಇಲ್ಲಿ ಸನ್ಟ್ರಿ ಅಸೆಟ್ಸ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಇವರು ರಿಡೀಮ್ ಮಾಡ್ತಾ ಇರೋದು ಆ 20,000 ಇದೆಯಲ್ಲ, ಅದು ಆ ಪ್ರಿಫರೆನ್ಸ್ ಶೇರ್ 20,000 12.5% ಪ್ರಿಫರೆನ್ಸ್ ಶೇರ್ಸ್. ಅದು 2,00,000 ಇದೆ ಅಟ್ ಎ ಪ್ರೀಮಿಯಂ ಆಫ್ 10%. ಪ್ರೀಮಿಯಂ ಕೊಡ್ತಾ ಇದ್ದಾರೆ 10%. ಮತ್ತೆ ರೈಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ 2,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಟ್ ಪಾರ್. ಎಲ್ಲ ಶೇರ್ಸ್ ಸಬ್ಸ್ಕ್ರೈಬ್ ಆಗಿದೆ, ಪೇಡ್ ಅಪ್ ಆಗಿದೆ. ಸೊ ಜನರಲೈಸ್ ಮಾಡಿ ಮತ್ತೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಇದು ಕೂಡ ಸಿಂಪಲ್ ಇದೆ. ಸೊ ಫಸ್ಟ್ ನೀವು ಡ್ಯೂ ಇರೋ ಎಂಟ್ರಿ ಮಾಡಬೇಕು. ಏನೇ ಶುರು ಮಾಡೋಕ್ಕಿಂತ ಮುಂಚೆ ನೀವು ಡ್ಯೂ ಇರೋ ಎಂಟ್ರಿ ಮಾಡಬೇಕು. ಡ್ಯೂನೇ ಎಸ್ಟಾಬ್ಲಿಷ್ ಮಾಡದೆ ನೀವು ಒಂದೇ ಸರಿ ಪೇಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಒಂದು ಅಕೌಂಟೆನ್ಸಿ ಮೇನ್ ರೂಲೇ ಅದು. ಕ್ರೆಡಿಟ್ ಇದ್ರೆ ಒಂದು ಡೆಬಿಟ್ ಇರಬೇಕು, ಡೆಬಿಟ್ ಇದ್ರೆ ಒಂದು ಕ್ರೆಡಿಟ್ ಇರಬೇಕು. ಒಬ್ಬ ಡೆಟಾರ್ ಕ್ರಿಯೇಟ್ ಆಗ್ತಾನೆ ಅಂದ್ರೆ ಅವನಿಗೇನೋ ಒಂದು ಸಾಲನೋ ಅಥವಾ ಗೂಡ್ಸೋ ಏನೋ ಒಂದು ಕೊಟ್ಟಿರ್ಬೇಕು ಅಲ್ವಾ. ಒಬ್ಬ ಕ್ರೆಡಿಟಾರ್ ಕ್ರಿಯೇಟ್ ಆಗ್ತಾನೆ ಅಂದ್ರೆ ಅವನಿಂದ ಏನೋ ತಗೊಂಡಿರ್ಬೇಕು, ನಾವು ಸಾಲನೋ ಏನೋ ತಗೊಂಡಿರ್ಬೇಕು. ಸೊ ಅದಕ್ಕೋಸ್ಕರ ನಾವು ಡ್ಯೂ ಇರೋ ಎಂಟ್ರಿನ ಫಸ್ಟ್ ಪಾಸ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮತ್ತೆ ರಿಡೆಂಪ್ಷನ್ ಪ್ರೀಮಿಯಂ ಅಕೌಂಟ್ ಎರಡನ್ನು ಡೆಬಿಟ್ ಮಾಡ್ತೀವಿ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಅದೆಲ್ಲ
ಡ್ಯೂ ಇರೋದು ಯಾರಿಗೆ? ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಫೇಸ್ ವ್ಯಾಲ್ಯೂ 2 ಲ್ಯಾಕ್. ರೆಡಿ ಮಾಡ್ತಾ ಇರೋದು ಯಾವುದು? ಇದು 2000 ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ 2 ಲ್ಯಾಕ್. ಅದನ್ನ ರಿಡೀಮ್ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ಪ್ರೀಮಿಯಮ್ 10%. ಸೊ 10% ಆಫ್ 2 ಲ್ಯಾಕ್ 20,000 ಆಗುತ್ತೆ. ಸೊ 2,20,000. ಸೊ ಇದು ನಮಗೆ ಟೋಟಲ್ ಆಗಿ ಬೇಕಾಗಿರುವಂತ ಫಂಡ್ಸ್ 2,20,000. 2 ಲ್ಯಾಕ್ ಫೇಸ್ ವ್ಯಾಲ್ಯೂಗೆ 20,000 ಪ್ರೀಮಿಯಂಗೆ. ಎರಡನೇದು ಪ್ರೀಮಿಯಂ ಅಡ್ಜಸ್ಟ್ಮೆಂಟ್. ಸೊ 20,000 ಪ್ರೀಮಿಯಂ ಇದೆಯಲ್ಲ, ಅದನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂ ಇಂದ ತೆಗಿಬೇಕು. ಎಷ್ಟಿದೆ ಬ್ಯಾಲೆನ್ಸ್ ನೋಡಿ ಫಸ್ಟ್. 30,000 ಇದೆ. ಓಕೆ, ಸೊ 20,000 ತೆಗಿಬಹುದು. ಸೊ ಯಾವುದೇ ಅಕೌಂಟ್ ಇಂದ ನೀವು ಫಂಡ್ಸ್ ತೆಗಿತಾ ಇದ್ರೆ ಅಲ್ಲಿ ಬ್ಯಾಲೆನ್ಸ್ ಇದೆಯಾ ಅಲ್ವಾ ನೋಡ್ಕೋಬೇಕು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ರಿಡೆಂಪ್ಷನ್ ಪ್ರೀಮಿಯಂ 20,000. ಸೊ ಪ್ರೀಮಿಯಂಗೆ ಅಡ್ಜಸ್ಟ್ಮೆಂಟ್ ಆಯ್ತು. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡಿದ್ದಕ್ಕೆ ಡೈರೆಕ್ಟ್ ಎಂಟ್ರಿ. ಕಾಲ್ಸ್ ಅಂತೆಲ್ಲ ಏನು ಬರಲ್ಲ, ಡೈರೆಕ್ಟ್ ಫುಲ್ಲಿ ಪೇಡ್ ಶೇರ್ಸ್ ನ ಹಾಗೆ ಇಶ್ಯೂ ಮಾಡೋದು ರೈಟ್ಸ್ ಇಶ್ಯೂ ನಲ್ಲಿ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. 2 ಲ್ಯಾಕ್ 2 ಲ್ಯಾಕ್. ಈಗ ಎರಡಕ್ಕೂ ಅಡ್ಜಸ್ಟ್ಮೆಂಟ್ ಆಯ್ತು. ಫೇಸ್ ವ್ಯಾಲ್ಯೂಗೆ ಅಡ್ಜಸ್ಟ್ಮೆಂಟ್ ಆಯ್ತು ಈಕ್ವಿಟಿ ಶೇರ್ಸ್ ಇಂದ, ಮತ್ತೆ ಪ್ರೀಮಿಯಂ ರಿಡೆಂಪ್ಷನ್ ಪ್ರೀಮಿಯಂಗೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಇಂದ ಅಡ್ಜಸ್ಟ್ಮೆಂಟ್ ಆಯ್ತು. ಸೊ ಈಗ ನಾವು ಪೇಮೆಂಟ್ ಮಾಡಬಹುದು ಬ್ಯಾಂಕ್ ಅಕೌಂಟ್ ಇಂದ. ಸೊ 12.5% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ 12.5% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತಿದೆ. ಸ್ಪೆಸಿಫಿಕ್ ಆಗಿ ಆಶ್ ಪ್ರಿಫರೆನ್ಸ್ ಶೇರ್ ಮಾತ್ರ ಅಂತ ಇಲ್ಲಿ ಬಂದಿಲ್ಲ. ಇಲ್ಲಿ ಬಂದಿಲ್ಲ, ಅದರಿಂದ ಇಲ್ಲೂ ಎಂಟ್ರಿ ಮಾಡೋಣ. ಸೊ ಒಂದ್ ಕಡೆ ಅದನ್ನ ಎಂಟ್ರಿ ಮಾಡಿದ್ರೆ ಅದನ್ನ ಯೂನಿಫಾರ್ಮ್ ಆಗಿ ಫಾಲೋ ಮಾಡಬೇಕು. ಸೊ 12.5% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡ್ಯೂ ಇರೋದು ಫೇಸ್ ವ್ಯಾಲ್ಯೂ ಮತ್ತೆ ಪ್ರೀಮಿಯಮ್. ಸೊ ಕಡೆಗೆ ನೀವು ಪೇ ಮಾಡೋದು ಅವ್ರಿಗೆ ಆಗಿರ್ಬೇಕು. 12.5% ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಿರ್ಬೇಕು. 2,20,000. ಈಗ ಬ್ಯಾಲೆನ್ಸ್ ಶೀಟ್ ಕೇಳಿದರೆ ಇದೇ ಬ್ಯಾಲೆನ್ಸ್ ಶೀಟ್ ನ ಕಾಪಿ ಮಾಡ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ರಿವೈಸ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ 4,000 ಇತ್ತು ಈಕ್ವಿಟಿ ಶೇರ್ಸ್, 6,000 ಇತ್ತು ಈಕ್ವಿಟಿ ಶೇರ್ಸ್, 6,000 ಇತ್ತು. ಸೊ ಅದು ಈಗ 8,000 ಆಗುತ್ತೆ. ದಟ್ ವಿಲ್ ಬಿಕಮ್ 8,000. ಯಾಕಂದ್ರೆ 2,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರಲ್ಲ, ಸೊ 6,000ಗೆ 2,000 ಶೇರ್ಸ್ ಆಡ್ ಆಗುತ್ತೆ. ಸೊ 8,000 ಈಕ್ವಿಟಿ ಶೇರ್ಸ್ ಇಂಟು 100 8 ಲ್ಯಾಕ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಿಫರೆನ್ಸ್ ಶೇರ್ ಹಾಗೆ ಉಳ್ಕೊಳ್ಳುತ್ತೆ. ಈಗ ನಾವು ರಿಡೀಮ್ ಮಾಡಿರೋದು 12.5% ಪ್ರಿಫರೆನ್ಸ್ ಶೇರ್ಸ್, ಇನ್ನೊಂದು 12% ಪ್ರಿಫರೆನ್ಸ್ ಶೇರ್ಸ್ ಒಂದಿದೆ, ಅದು ಹಾಗೆ ಉಳ್ಕೊಳ್ಳುತ್ತೆ, ಅದನ್ನೇನು ರಿಡೀಮ್ ಮಾಡಿಲ್ಲ. ಸೊ ಅದು ಯಾವ್ದು ಉಳ್ಕೊಂಡಿದ್ಯೋ ಅದನ್ನ ಹಾಗೆ ಬರೀರಿ. 12% ಪ್ರಿಫರೆನ್ಸ್ ಶೇರ್ಸ್ 1 ಲ್ಯಾಕ್, ಇದನ್ನ ರಿಡೀಮ್ ಮಾಡ್ತಾ ಇದ್ದಾರೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ 20,000 ತೆಗೆದ್ವಿ. ಸೊ ಮೊದಲು ಬ್ಯಾಲೆನ್ಸ್ ಎಷ್ಟಿತ್ತು? 30,000 ಇತ್ತು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲ್ಲಿ. ಸೊ 20,000 ತೆಗ್ದಿದ್ದೀರಾ ಪ್ರೀಮಿಯಂಗೆ ಅಂತ, ರಿಡೆಂಪ್ಷನ್ ಪ್ರೀಮಿಯಂ. ಸೊ ಮೈನಸ್ ಮಾಡಿದ್ರೆ 10,000 ಬರುತ್ತೆ. ಸೊ ಕ್ಯಾಪಿಟಲ್ ರಿಸರ್ವ್ ನ ಹಾಗೆ ಬರ್ಕೊಳ್ಳಿ. ಸೊ ಇದರಿಂದ ಏನ್ ತೆಗಿಯಲ್ಲ. ಸೊ ಬಿಲ್ಸ್ ಪೇಬಲ್ ಕೂಡ ಹಾಗೆ ಬರ್ಕೊಳ್ಳಿ, ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿತ್ತು ಅಷ್ಟು ಮಾತ್ರ. ಸೊ ಸನ್ಟ್ರಿ ಅಸೆಟ್ಸ್ ಹಾಗೆ ಕಾಪಿ ಮಾಡ್ಕೊಳ್ಳಿ. ಕ್ಯಾಶ್ ಅಟ್ ಬ್ಯಾಂಕ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೇ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಇದೆ. ಫಸ್ಟ್ 2 ಲ್ಯಾಕ್ ಇತ್ತು, ಎಷ್ಟಿತ್ತು ಹಳೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? ಕ್ಯಾಶ್ ಅಟ್ ಬ್ಯಾಂಕ್ 2 ಲ್ಯಾಕ್ ಇದೆ.
ಸೊ 2 ಲ್ಯಾಕ್ ಈಕ್ವಿಟಿ ಶೇರ್ಸ್ ಇಂದ ಬಂದಿದ್ದು 2 ಲ್ಯಾಕ್, ಮತ್ತೆ ಪ್ರಿಫರೆನ್ಸ್ ಶೇರ್ಸ್ ಗೆ ಟೋಟಲ್ ಪೇಮೆಂಟ್ 2,20,000. ಸೊ ಪ್ರೀಮಿಯಮ್ ಮತ್ತೆ ಫೇಸ್ ವ್ಯಾಲ್ಯೂ ಎರಡನ್ನೂ ಕಟ್ಟೋದು ಬ್ಯಾಂಕ್ ಇಂದಾನೆ ಚೆಕ್ ಕೊಟ್ಟು. ಸೊ ಅದರಿಂದ 2,20,000 ಟೋಟಲ್ ಮೈನಸ್ ಆಗುತ್ತೆ. ಸೊ ಈ ಬ್ಯಾಲೆನ್ಸ್ 1,80,000 ಆಗುತ್ತೆ. ಸೊ 11,80,000 ಆಗ್ಬೇಕು. 11,80,000 ಎರಡೂ ಕಡೆ. ಸೊ ಈ ತರ ಕ್ವಶನ್ಸ್ ಅಲ್ಲಿ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಕೊನೆಯಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮತ್ತೆ ಯಾವ ಪ್ರಿಫರೆನ್ಸ್ ಶೇರ್ಸ್ ಅನ್ನ ನೀವು ರಿಡೀಮ್ ಮಾಡಿದ್ದೀರಾ ಅದನ್ನ ಡಿಲೀಟ್ ಮಾಡಬೇಕು, ನಾವು ಉಳಿಸ್ಕೋಬಾರ್ದು. ಸೊ ಇನ್ನೊಂದೇನಾದ್ರೂ ಬೇರೆ ಪ್ರಿಫರೆನ್ಸ್ ಶೇರ್ಸ್ ಇದ್ರೆ ಅದನ್ನ ಉಳಿಸ್ಕೋಬೇಕು. ಯಾವ್ದು ರಿಡೀಮ್ ಆಗಿದೆಯೋ ಅದನ್ನ ಮಾತ್ರ ಡಿಲೀಟ್ ಮಾಡಬೇಕು. ಮತ್ತೆ ಈಕ್ವಿಟಿ ಶೇರ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ ಅದಕ್ಕೆ ಆಡ್ ಮಾಡಬೇಕು. ಸೊ ಹೊಸ ಫಿಗರ್ನ ಇಲ್ಲಿ ಪ್ರೆಸೆಂಟ್ ಮಾಡಬೇಕು. ಇನ್ನೊಂದೇನಂದ್ರೆ CRR ಅಕೌಂಟ್ ಏನಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ, ಡಿವಿಸಿಬಲ್ ಪ್ರಾಫಿಟ್ಸ್ ಇಂದ CRR ಅಕೌಂಟ್ಗೆ ಏನಾದ್ರೂ ಟ್ರಾನ್ಸ್ಫರ್ ಮಾಡಿದ್ರೆ, ಸೊ CRR ಅಂತ ಹೇಳಿ ಒಂದು ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಬರುತ್ತಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟು, ರಿಸರ್ವ್ ಫಂಡ್ ಇದೆಲ್ಲ ಬರುತ್ತಲ್ಲ, ಸೆಕ್ಯೂರಿಟೀಸ್ ಪ್ರೀಮಿಯಂ ಇದೆಲ್ಲ, ಅದ್ರ ಜೊತೆ CRR ಅಕೌಂಟ್ ಕೂಡ ಬರುತ್ತೆ. ಸೊ ಇಷ್ಟು ಚೇಂಜಸ್ ಅನ್ನ ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ ಫ್ರೆಂಡ್ಸ್, ಸೊ ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಕವರ್ ಮಾಡೋದಿದೆ ಇದರಲ್ಲಿ. ಸೊ ಕೆಲವೊಂದನ್ನ ಅಸೈನ್ಮೆಂಟ್ ಆಗಿ ಕೊಟ್ಟಿದ್ದೀನಿ. ಸೊ ಇನ್ನೊಂದು ಕೂಡ ಹಾಗೆ ಅಸೈನ್ಮೆಂಟ್ಸ್ ಎಲ್ಲ ಕವರ್ ಮಾಡ್ತೀನಿ. ಸೊ ಆದಷ್ಟು ಬೇಗ ಈ ಚಾಪ್ಟರ್ನ ಮುಗಿಸ್ಬೇಕು, ಯಾಕಂದ್ರೆ ಇನ್ನು ನಾವು ಫಸ್ಟ್ ಚಾಪ್ಟರ್ ಅಲ್ಲೇ ಇದ್ದೀವಿ. ಸೊ ಅದರಿಂದ ಬೇಗ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ. ಏನಾದರೂ ಡೌಟ್ಸ್ ಬಂದ್ರೆ ನನಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಲೈವ್ ಕ್ಲಾಸಸ್ನ ಮಿಸ್ ಮಾಡಬೇಡಿ, ತಪ್ಪದೆ ಅಟೆಂಡ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೇಳ್ಬೋದು ನೀವು. ಅಫ್ಕೋರ್ಸ್ ನೋಟ್ಸ್ ಬ್ಯಾಂಕ್ ಕೂಡ ಮಾಡ್ತಾ ಇದ್ದೀನಿ ನಾನು, ಸೊ ಅದರಲ್ಲಿ ಬಿಸಿ ಇದ್ದೀನಿ. ಓಕೆ ಗೈಸ್, ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಇಷ್ಟೊತ್ತಿಗೂ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.